ಓರಿಯನ್ಸ್ ಎಂಬುದು ಬೆಂಗಳೂರಿನ ಖ್ಯಾತ ಬಾಸ್ಕೆಟ್ಬಾಲ್ ತಂಡ. ರಾಜ್ಯ ಫುಟ್ಬಾಲ್ ಸಂಸ್ಥೆ ಮೈದಾನ ಅಶೋಕನಗರದಲ್ಲಿದೆ. ಈಗಿನ ಕರ್ನಾಟಕ ಗಾಲ್ಫ್ ಅಸೋಸಿಯೇಷನ್ ಮುಂಚೆ ತಲಘಟ್ಟ ಕೆರೆಯಾಗಿತ್ತು. ರಾಷ್ಟ್ರೀಯ ಕ್ರೀಡಾಗ್ರಾಮ ಬೆಂಗಳೂರಿನ ಕೋರಮಂಗಲದಲ್ಲಿದೆ. ಕರ್ನಾಟಕದ ಖ್ಯಾತ ಕ್ರಿಕೆಟಿಗರೊಬ್ಬರನ್ನು ನೆನಪಿಸುವ ಬೆಂಗಳೂರಿನ ಒಂದು ಚಲನಚಿತ್ರ ಮಂದಿರವಿತ್ತು. ಅದರ ಹೆಸರು ಪ್ರಸನ್ನ ಚಲನಚಿತ್ರಮಂದಿರ. ಈಗಿರುವ ಕಂಠೀರವ ಸ್ಟೇಡಿಯಂ ಮುಂಚೆ ಸಂಪಂಗಿ ಕೆರೆ ಇದ್ದ ಪ್ರದೇಶವಾಗಿತ್ತು. ಅಂತಾರಾಷ್ಟ್ರೀಯ ಮಹಿಳಾ ಕ್ರಿಕೆಟ್ನಲ್ಲಿ ಮೊತ್ತ ಮೊದಲ ಸಿಕ್ಸರ್ ಭಾರತದ ಪರ ಹೊಡೆದ ಬೆಂಗಳೂರಿನ ಕ್ರೀಡಾಳು ಶಾಂತಾ ರಂಗಸ್ವಾಮಿ. ನೀಲಕಂಠರಾವ್ ಜಗದಾಲೆ ಅವರು ಆರಂಭಿಸಿದ ಅಕ್ವಾಟಿಕ್ ಕ್ಲಬ್ ಬಸವನಗುಡಿ ಕ್ಲಬ್. ಅನಿಲ್ ಕುಂಬ್ಳೆ ವೃತ್ತವನ್ನು ಮುಂಚೆ ಓರಿಯೆಂಟಲ್ ವೃತ್ತ ಎಂದು ಕರೆಯಲಾಗುತ್ತಿತ್ತು. ರಾಹುಲ್ ದ್ರಾವಿಡ್ ರಣಜಿ ದ್ವಿಶತಕ ಸಾಧನೆಯನ್ನು 5 ಬಾರಿ ಮಾಡಿದ್ದು, ಅದರಲ್ಲಿ 4 ಬೆಂಗಳೂರಿನಲ್ಲಿಯೇ ಮಾಡಿದ್ದು, ಇನ್ನೊಂದು ಮುಂಬೈ ನಗರದಲ್ಲಿದೆ. ಭಾರತೀಯ ಹಾಕಿ ತಂಡದ ನಾಯಕ ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಕಾರ್ಯಕಾರಿ ನಿರ್ದೇಶಕರಾಗಿದ್ದವರು ಬೆಂಗಳೂರಿನ ಎಂಪಿ ಗಣೇಶ್. ಬೆಂಗಳೂರಿನ ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಕ್ರೀಡಾಂಗಣಕ್ಕೆ ಚಿನ್ನಸ್ವಾಮಿ ಕ್ರೀಡಾಂಗಣ ಎಂದು ನಾಮಕರಣವಾಗಿದ್ದು 1948ರಲ್ಲಿ. ಈಚೆಗೆ ಬೆಂಗಳೂರಿನಲ್ಲಿ ನಡೆದ ಪುಟ್ಟಯ್ಯ ಸ್ಮಾರಕ ಟೂರ್ನಿ ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದ್ದು. ಕರ್ನಾಟಕ ರಾಜ್ಯ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಜಯನಗರದಲ್ಲಿದೆ. ಬಸವನಗುಡಿ ಅಕ್ವಾಟಿಕ್ ಕ್ಲಬ್ ಆರಂಭಿಸಿದ ಖ್ಯಾತ ಉದ್ದಿಮೆದಾರ ನೀಲಕಂಠರಾವ್ ಜಗದಾಳೆ. ಬೆಂಗಳೂರಿನ ಪಂಕಜ್ ಅಡ್ವಾಣಿ ಚೀನಾ ದೇಶದಲ್ಲಿ ನಡೆದ ವಿಶ್ವ ಸ್ನೂಕರ್ ಚಾಂಪಿಯನ್ಶಿಪ್ನಲ್ಲಿ ವಿಶ್ವ ಪ್ರಶಸ್ತಿ ಗೆದ್ದುಕೊಂಡರು. ಬೆಂಗಳೂರಿನ ದೊಡ್ಡ ಗಣಪತಿ ದೇವಸ್ಥಾನ, ಗವಿಗಂಗಾಧರೇಶ್ವರ ದೇವಸ್ಥಾನ ಹಾಗೂ ದೊಡ್ಡ ಬಸವಣ್ಣ ಗುಡಿ ಇವುಗಳು ಮೊದಲನೇ ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣವಾದದ್ದು. ಸೇಂಟ್ ಮೇರೀಸ್ ಫೀಸ್ಟ್ ಅನ್ನು ಪ್ರತಿ ವರ್ಷ ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ 8ರಂದು ಆಚರಿಸಲಾಗುತ್ತದೆ. ಬೌದ್ಧ ಧರ್ಮ ಪ್ರಸಾರದಲ್ಲಿ ನಿರತ ಮಹಾಬೋಧಿ ಸೊಸೈಟಿ ಬೆಂಗಳೂರಿನ ಗಾಂಧಿನಗರದಲ್ಲಿದೆ. ಬೆಂಗಳೂರು ಬಳಿಯ ಮಾಲೂರಿನಲ್ಲಿ ಯುಗಾದಿಯಿಂದ ಆರಂಭಿಸಿ 13 ದಿನ ಕರಗೋತ್ಸವ ಆಚರಿಸಲಾಗುತ್ತದೆ. ಬೆಂಗಳೂರು ಕರಗದಲ್ಲಿ ಕಲಶವನ್ನು ತಲೆಯ ಮೇಲೆ ಹೊತ್ತು ಮೆರವಣಿಗೆ ಮಾಡಲಾಗುತ್ತದೆ. ಈ ಕಲಶ ದ್ರೌಪದಿಯ ಸಂಕೇತ. ಕಡಲೆಕಾಯಿ ಪರಿಷೆಯನ್ನು ಪ್ರತಿ ವರ್ಷ